ಸ್ನೇಹಿತರೆ, ನಾವು ಈ ದಿನ ಭೇಟಿ ನೀಡಲಿರುವ ಸ್ಥಳ ನಿಡಗಲ್ಲು ದುರ್ಗ. ಮಧುಗಿರಿಯಿಂದ ಪಾವಗಡಕ್ಕೆ ಹೋಗುವಾಗ ನಿಡಗಲ್ಲು ಗ್ರಾಮದ ಹತ್ತಿರ ಇರುವ ಈ ದುರ್ಗ ನಿಡಗಲ್ಲು ಗ್ರಾಮ ಪಂಚಾಯಿತಿಗೆ ಸೇರುತ್ತದೆ. ಇದರ ಕೋಟೆ, ಕಣಿವೆಯ ದಾರಿ, ಕೊತ್ತಲಗಳು, ಏಕಶಿಲಾ ಬೆಟ್ಟಗಳಿಗೆ ಪ್ರಸಿದ್ಧಿಯಾದ ಮಧುಗಿರಿಯೇ ಇತಿಹಾಸದ ನಿಟ್ಟುಸಿರು ಬಿಡುವ ನಿಡಿದಾದ ಕಲ್ಲೇ ನಿಡಗಲ್ಲು. ಬೆಟ್ಟದ ಬುಡದಲ್ಲಿ ಜೈನ ಬಸದಿಗಳು, ಶನಿದೇವರ ದೇವಸ್ಥಾನಗಳು, ಇತರ ಹಾಳಾದ ದೇವಾಲಯಗಳು ಇವೆ. ಕೋಟೆ ಗೋಡೆ ನಮ್ಮನ್ನು ಸ್ವಾಗತಿಸುತ್ತದೆ. ಚಾರಣಿಗರಿಗೆ ಇದು ಒಂದು ಸ್ವರ್ಗ. ಆದರೆ ನಿಧಿಗಳ್ಳರ ಕೂಪವೂ ಆಗಿದೆ. ಹಲವು ದೇವಾಲಯಗಳನ್ನು ಅಗೆದು ನಿಧಿಗಾಗಿ ಹಾಳು ಮಾಡಿರುವುದನ್ನು ನೋಡಬಹುದು. ಪಾಳೆಗಾರರ ವಶದಲ್ಲಿದ್ದ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿತ್ತು. ಅನಂತರ ಹೈದರಾಲಿಯ ವಶಕ್ಕೂ ಬಂದಿತ್ತು. ಈ ಕೋಟೆಯ ವಿಶಾಲತೆ ಮತ್ತು ಭವ್ಯತೆ ನಮಗೆ ಕಂಡುಬರುತ್ತದೆ. ಅತ್ಯುತ್ತಮ ನಗರ ನಿರ್ಮಾಣ, ಕೋಟೆಯ ಸುರಕ್ಷತೆಗಾಗಿ ನಿರ್ಮಿಸಿದ ಫಿರಂಗಿಗಳನ್ನು ನಾವು ಇಲ್ಲಿ ನೋಡಬಹುದು. ದೇವಾಲಯಗಳಲ್ಲಿ ವಿಗ್ರಹಗಳು ಇವೆ, ಶಾಸನಗಳು ಇವೆ. ಶಾಸನಗಳು ಅಚ್ಚುಕಟ್ಟಾಗಿ ಬರೆದಿದ್ದು, ಕೊರೆಯುವ ಕಲ್ಲುಗಳು, ಹರಿಯುವ ಗುಂಡು ಕಲ್ಲುಗಳನ್ನು ನೋಡಬಹುದು. ದಾಳಿಕೋರರ ಆಗಂತುಕರ ಹಾವಳಿಗೆ ಸಿಕ್ಕ ಶಾಸನಗಳು ಹಾಳಾಗುತ್ತಿವೆ. ಅವುಗಳ ರಕ್ಷಣೆ ಆಗಬೇಕಿದೆ. ಶಾಸನಗಳನ್ನು ಓದುವವರು ಬರಬೇಕಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ನಿಡಗಲ್ಲು ಒಂದು ಅತ್ಯುತ್ತಮ ಸ್ಥಳವಾಗಬಲ್ಲದು. ಇತಿಹಾಸದ ಹಲವು ಕುರುಹುಗಳನ್ನು ಬಿಟ್ಟು ಹೋದ ಈ ಕೊಳ ಆಗಿನ ಕಾಲದ ಜನರ ನೀರಡಿಸುವ, ದಾಹ ತೀರಿಸುವ ಸ್ಥಳವಾಗಿದ್ದಿರಬಹುದು. ಆಳವಾದ ನೀರು, ಹಸಿರು ಪಾಚಿಕಟ್ಟಿ ಎಷ್ಟು ಆಳವಾಗಿದೆ ಎಂದರೆ ಅದನ್ನು ನೋಡಿದರೆ ತಿಳಿಯುತ್ತದೆ. ಮುರಿದು ಬಿದ್ದ ಪಿರಂಗಿ ತುಂಡುಗಳು ನಮಗೆ ಕಾಣುತ್ತವೆ. ಎರಕವೈದ ಬೀಡು ಕಬ್ಬಿಣದ ಪಿರಂಗಿಗಳು ಆಗಿನ ಲೋಹ ತಂತ್ರಗಾರಿಕೆಗೆ ಸಾಕ್ಷಿಯಾಗಿವೆ. ಕೋಟೆಯ ರಕ್ಷಣೆಗಾಗಿ ನಿರ್ಮಿಸಿರಬಹುದಾದ ಈ ಎರಡು ದೊಡ್ಡ ಪಿರಂಗಿಗಳು ಎತ್ತಲಾರದಷ್ಟು ಭಾರವಾಗಿವೆ. ಆದರೆ ಕಾಲದ ಅಡಿಯಲ್ಲಿ ಇವು ಕೋಟೆಯನ್ನು ರಕ್ಷಣೆ ಮಾಡಲು ಸಾಧ್ಯವಾಗದೆ ಸತ್ತಂತೆ ಬಿದ್ದಿವೆ. ಎತ್ತರವಾದ ಗೋಡೆಯಂತೆ ಕಾಣುವ ಬೆಟ್ಟಗಳು, ಬಂಡೆಕಲ್ಲುಗಳು ನಮಗೆ ಸುತ್ತಲೂ ಏನೋ ಸತ್ತು ಹೋದಂತೆ ಅನಿಸುತ್ತದೆ. ಇತಿಹಾಸವು ಹೀಗೆ ಸತ್ತವರ ಉಸಿರಲ್ಲಿ ಉಸಿರಾಗಿ ನಮಗೆ ಕಾಣುತ್ತದೆ. ಆ ಉಸಿರನ್ನು ನಾವು ನೋಡುತ್ತಾ ಬೆಳೆಯಬೇಕಾಗಿದೆ. ಬೆಟ್ಟದ ತುದಿಯಲ್ಲಿರುವ ಶಿಲಾಶಾಸನ ಮತ್ತು ಬಸವಣ್ಣನ ಗುಡಿಗಳು ನಮಗೆ ನಿಡಗಲ್ಲನ್ನು ಹತ್ತಿದ ಅಮೋಘ ಅನುಭವವನ್ನು ನೀಡುತ್ತವೆ. ಮೇಲಿನಿಂದ ಕಾಣುವ ದೃಶ್ಯ ಮನಮೋಹಕ. ದೂರ ದೂರದವರೆಗೆ ಹಸಿರು ಬಯಲು ಕಾಣುತ್ತದೆ. ಮಳೆಗಾಲದಲ್ಲಿ ಭೇಟಿ ನೀಡಿದರೆ ಇದು ತಂಪೆನಿಸುವ ಹಸಿರಿಗೆ ಹೆಸರಾದ ನಿಡಗಲ್ಲಾಗಲಿ. ಇಂತಹ ಹಲವು ಪ್ರಸಿದ್ಧ ಸ್ಥಳಗಳನ್ನು ಹೊಂದಿರುವ ಮಧುಗಿರಿ, ಪಾವಗಡ ಕೋಟೆಗಳು ನಮಗೆ ಕಾಣಸಿಗುತ್ತವೆ. ಬೆಂಗಳೂರಿನಿಂದ 180 ಕಿಲೋಮೀಟರ್, ತುಮಕೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವನ್ನು ತಲುಪಲು ಉತ್ತಮ ರಸ್ತೆಗಳಿವೆ. ನಿಡಗಲ್ಲಿನ ಪಕ್ಕದಲ್ಲಿ ಹೇಮಾವತಿ ದೇವಸ್ಥಾನವೂ ಕೂಡ ಇರುತ್ತದೆ.